ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಸಂಡೇ ದೀಪಾವಳಿ ಹಬ್ಬ. ಸಂಡೇನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. 3 ಡೇಸಲ್ಲಿ ನೀವು ಯಾವಾಗ ಬೇಕಾದರೂ ಮಾಡ್ಬೋದು, ಇದೇ ದಿನ ಮಾಡಬೇಕು ಅಂತೇನಿಲ್ಲ. ನಾವು ಇವತ್ತು ಫಸ್ಟ್ ದಿನನೇ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ನೆನ್ನೆ ರೆಡಿ ಮಾಡಿದ್ದೆ. ಆಲ್ಮೋಸ್ಟ್ ಮನೆಯೆಲ್ಲ ಕ್ಲೀನ್ ಆಗಿದೆ, ನೀಟಾಗಿದೆ. ಮತ್ತು ನಾವು ಆಯ್ ಪೂಜೆನೂ ಮಾಡಿರಲಿಲ್ಲ, ಇವತ್ತೇ ಕಾರ್ ಪೂಜೆನೂ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿದ್ದೀವಿ. ನೆನ್ನೆ ಹೋಗಿ ಈವ್ನಿಂಗು ಸಾಮಾನುಗಳೆಲ್ಲ ತೊಗೊಂಡು ಬಂದ್ವಿ. ಇನ್ನೊಂದು ಸ್ವಲ್ಪ ದೀಪಗಳು ತೊಗೊಳೋದಿತ್ತು, ಲೈಟ್ಸು. ಹೊಸ ಮನೆ, ಫಸ್ಟ್ ದೀಪಾವಳಿ. ನಾನು ಅವಾಗಲೇ ಹೇಳಿದಾಗೆ ಈ ಸರಿ ಬರೋ ಹಬ್ಬಗಳೆಲ್ಲ ಮೊದಲನೇದು ನಮಗೆ ಈ ಹೊಸ ಮನೆಯಲ್ಲಿ. ಅದಕ್ಕೆ ಸ್ವಲ್ಪ ಗ್ರ್ಯಾಂಡಾಗಿ ಮಾಡೋಣ ಅಂದ್ಬಿಟ್ಟು ಎಲ್ಲ ಮಾಡಿದ್ವಿ. ಲೈಟ್ಸ್ ಎಲ್ಲ ಆಲ್ರೆಡಿ ಹಾಕ್ಸಿದ್ದೀವಿ. ಹೊರ್ಗಡೆ ನಾನು ನೈಟ್ ಹಾಕ್ದಾಗ ತೋರಿಸ್ತೀನಿ. ಇನ್ನೊಂದು ಸ್ವಲ್ಪ ಲೈಟ್ಸ್ ಎಲ್ಲ ನಾನು ಚಂದು ಸೇರಿಕೊಂಡು ಆಮೇಲೆ ಬಿಡ್ತೀವಿ. ಇವಾಗ ಎದ್ದು ಮತ್ತೆ ಎಲ್ಲ ಕಸ ಎಲ್ಲ ಗುಡಿಸ್ದೆ. ನೆನ್ನೆನೇ ಎಲ್ಲ ಮನೆ ಮಾಪ್ ಮಾಡಿದೆಲ್ಲ ಆಗಿತ್ತು, ಬಟ್ ಇನ್ನೊಂದ್ಸರಿ ಆದರೂ ಎದ್ದೆಲ್ಲ ಕಸ ಎಲ್ಲ ಗುಡಿಸಿದ್ದಾಯಿತು. ಇವಾಗ ಹೋಗ್ಬಿಟ್ಟು ನಾನು ಟೀ ಸ್ವಲ್ಪ ಕುಡಿದ್ಬಿಟ್ಟು, ಯಾಕೆಂದರೆ ಇನ್ನೊಂದು ಸ್ವಲ್ಪ ಬರಬೇಕು. ಇನ್ನೊಂದು ಸ್ವಲ್ಪ ಕೆಲಸ ಇದೆ, ಅದೆಲ್ಲ ಮುಗಿಸ್ಬಿಟ್ಟು ಆಮೇಲೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಫಸ್ಟು ಪೂಜೆ ಮಾಡಿಬಿಡ್ತೀವಿ. ಮತ್ತು ಈವ್ನಿಂಗ್ ಮತ್ತೆ ಪೂಜೆ ಮಾಡ್ತೀನಿ, ದೀಪ ಎಲ್ಲ ಹಚ್ಚಿ. ಇವಾಗ ಬೆಳಗ್ಗೆ ಜಸ್ಟ್ ದೇವ್ರ ಪೂಜೆ ಮಾಡಿ ಕಾರ್ ಪೂಜೆ ಮಾಡ್ತೀವಿ. ಸ್ನಾನ ಆದ ತಕ್ಷಣ ಸ್ಯಾರಿ ಹಾಕ್ಕೊಳ್ಳೋದಕ್ಕಿಂತ ಮುಂಚೆ ಪೂಜೆಗೆ ಏನೇನು ಬೇಕೋ ಅದೆಲ್ಲ ರೆಡಿ ಮಾಡಿಬಿಟ್ರೆ ಈಸಿ. ಆಮೇಲೆ ಸ್ಯಾರಿ ಹಾಕ್ಕೊಂಡು ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ದೆ. ಬಸ್ಲಿಗೆಲ್ಲ ಕುಂಕುಮ ಎಲ್ಲ ಇಟ್ಟು, ಆಮೇಲೆ ಹೊರ್ಗಡೆ ರಂಗೋಲಿ ಬಿಡೋದಿತ್ತು. ನನಗೆ ರಂಗೋಲಿ ಬಿಡೋದು ಅಷ್ಟೊಂದು ಬರಲ್ಲ, ಬಟ್ ಎಷ್ಟಾಗುತ್ತೆ ಅಷ್ಟು ಯಾವಾಗಲೂ ಬಿಡೋಕ್ಕೆ ಟ್ರೈ ಮಾಡ್ತೀನಿ. ನಂಗೆ ಹೇಗೆ ಬರುತ್ತೆ ಹಾಗೆ ತೋರಿಸ್ತೀನಿ. ಯಾರೂ ನಕ್ಕಬೇಡಿ. ಇವಾಗ ಸ್ವಲ್ಪ ಪರವಾಗಿಲ್ಲ. ಬೇರೆ ಏನಾದರೂ ಟ್ರೈ ಮಾಡಬೇಕು. ಅವತ್ತು ಹಾಗೇ ಏನು ಬರುತ್ತೆ ಅದನ್ನು ನಾನು ಹೊರ್ಗಡೆ ರಂಗೋಲಿ ಬಿಟ್ಟಿದ್ದೆ. ಆಮೇಲೆ ನಮ್ಮದು ಅಲ್ಲಿ ರೆಡ್ ಕಲರ್ ಮೇಲೆ ಅಷ್ಟೊಂದು ಕಾಣಿಸಲ್ಲ. ರೆಡಿಯಾಗಿ ಆಯಿತು. ಇದು ನಂದು ಸೀರೆ, ಬ್ಲೌಸು ಮೈಸೂರು ಸಿಲ್ಕ್ ಸ್ಯಾರಿದು. ಇದು ನನಗೆ ದೇವಸ್ಥಾನದಲ್ಲಿ ಕೊಟ್ಟಿದ್ದು, ಸಿಗಂದೂರ್ಗೆ ಹೋಗಿದ್ದಾಗ ಲಾಸ್ಟ್ ಇಯರು. ಹಾಕ್ಕೊಂಡೇ ಇರಲಿಲ್ಲ, ಇವಾಗ ಹಾಕ್ಕೊಂಡಿದ್ದೀನಿ ಹಬ್ಬಕ್ಕೆ. ಚೆನ್ನಾಗಿದೆ ಸ್ಯಾರಿ, ನನಗೆ ತುಂಬ ಇಷ್ಟ ಇದು ಕಲರು. ಅದಕ್ಕೆ ಇವತ್ತು ಹಾಕ್ಕೊಳ್ಳೋಣ. ಹೇಗೂ ಇದು ಆಲ್ಮೋಸ್ಟ್ ಮ್ಯಾಚ್ ಆಗ್ತಿತ್ತು, ಅದಕ್ಕೆ ಹಾಕ್ಕೊಂಡಿದ್ದೀನಿ. ಜಿಯನ್ ಔಟ್ಫಿಟ್ ನೋಡಿ. ಜಿಯನ್ ಬಾ. ನೆನ್ನೆ ತಗೊಂಡು ಬಂದ್ವಿ ಅವನಿಗೆ ಫ್ಯಾಬ್ ಇಂಡಿಯಾಲಿ. ಇದು ಜಿಯು ಬೇಬಿ ಔಟ್ಫಿಟ್. ಇದು ಚಂದು. ಇದು ಚಂದು. ಎಲ್ರಿಗೂ ಹ್ಯಾಪಿ ದೀಪಾವಳಿ ಹಬ್ಬದ ಶುಭಾಶಯಗಳು. ಇವಾಗ ಪೂಜೆ ಮಾಡಬೇಕು. ಪೂಜೆ ಮಾಡಾದ್ಮೇಲೆ ನೆಕ್ಸ್ಟು ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿದ್ದೀನಿ, ಕುಕ್ಕಿಂಗ್ ಎಲ್ಲ. ಪಾಯಸಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ, ಹೆಸರುಬೇಳೆ ಪಾಯಸ. ಅದೆಲ್ಲ ಮಾಡಬೇಕು. ಅದಾದರೆ ಆಗುತ್ತೆ, ಆಮೇಲೆ ಊಟ ಮಾಡೋದು. ಆಮೇಲೆ ಚಂದೂನು ಬಂದರು. ಅವರು ಸ್ವಲ್ಪ ಹೆಲ್ಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಮೇಲ್ಗಡೆ ಹೂವೆಲ್ಲ ಹಾಕೋದು ಡೋರ್ಗೆ, ಅದಕ್ಕೆಲ್ಲ ಅವರು ಕೂಡ ಹೆಲ್ಪ್ ಮಾಡಿದ್ರು. ಆಮೇಲೆ ಡೋರ್ಗೆ ಯಾವಾಗಲೂ ಅವರೇ ಹಾಕೋದು. ಫ್ರೆಂಡ್ಸ್, ಪೂಜೆಗೆಲ್ಲ ರೆಡಿ ಆಗಿದೆ. ಪೂಜೆ ಮಾಡೋದೊಂದೇ ಬಾಕಿ. ಅವಾಗಲೇ ಇದ್ದು ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದೆ ನಾನು. ಆಮೇಲೆ ಸ್ಯಾರಿ ಹಾಕೊಂಡು ಬಂದೆ. ಇವಾಗ ಪೂಜೆ ಮಾಡಬೇಕು. ಫಸ್ಟು ದೇವ್ರ ಪೂಜೆ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ವಿ. ಆಮೇಲೆ ಕಾರ್ ಪೂಜೆ ಎಲ್ಲ ಮಾಡೋಣ ಅಂತ. ಫಸ್ಟು ಮನೆ ಒಳಗಡೆ ಏನೇನಿತ್ತೋ ಅದಕ್ಕೆಲ್ಲ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಫಸ್ಟು ದೇವ್ರ ಮನೆಯಿಂದ ಸ್ಟಾರ್ಟ್ ಮಾಡಿದ್ವಿ.
ಜಿಯನ್ಗೆ ದೇವ್ರ ಪೂಜೆ ಮಾಡೋದು, ದೇವರು ಅಂದರೆ ಎಲ್ಲ ತುಂಬ ಇಷ್ಟ. ಆಮೇಲೆ ಅವಾಗವಾಗ ದೇವಸ್ಥಾನಕ್ಕೆ ಹೋಗೋದು ಇದೆಲ್ಲ ಕೇಳ್ತಾನೆ ಇರ್ತಾನೆ. ಸೊ ನಾನೇ ಮಾಡಬೇಕು ಅಂತ ಬರ್ತಾನೆ. ಗಂಧದ ಕಡ್ಡಿ ಪೂರ್ತಿ ಅವನಿಗೆ ಕೈ ಕೊಡೋದಕ್ಕೆ ಭಯ, ಅದಕ್ಕೆ ನಾವೇ ಇಟ್ಕೊಂಡು ಮಾಡಿಸ್ತೀವಿ. ಆಮೇಲೆ ಪೂಜೆ ಎಲ್ಲ ಆದಮೇಲೆ ಮಾಮೂಲಿ ದೇವ್ರ ಹತ್ರ ಕೇಳ್ಕೊಳ್ಳೋದು ಒಳ್ಳೇದು ಮಾಡಪ್ಪ ಅಂತ. ಫ್ರೆಂಡ್ಸ್, ಕಾರ್ ಪೂಜೆನೂ ಆಯಿತು. ಕಾರ್ ಪೂಜೆ ಮಾಡೋದೇನು ನಾನು ಶೂಟ್ ಮಾಡಲಿಲ್ಲ. ಸೊ ದಿವಾಳಿ ಆಯ್ತು, ಪೂಜೆ ಮಾಡಿರ್ಲಿಲ್ವಲ್ಲ ಅದಕ್ಕೆ ಮಾಡಿದ್ವಿ. ಸೊ ಮನೆಗೆ ಎಲ್ಲದಕ್ಕೂ ಫ್ರಿಜ್ಜು ಎಲ್ಲದಕ್ಕೂ ಪೂಜೆ ಮಾಡಿದೆ, ಎಲ್ಲ ಕ್ಲೀನ್ ಮಾಡಿದೆ. ಸೊ ಇವಾಗ ಪಾಯಸ ಮಾಡ್ತಿದ್ದೀನಿ. ಸೊ ಪಾಯಸ ಮಾಡಿಬಿಟ್ಟು ಆಮೇಲೆ ಬೇರೆ ಎಲ್ಲ ಪುಳಿಯೋಗರೆದು ಎಲ್ಲ ರೆಡಿ ಇದೆ, ಅದು ಎಲ್ಲ ಮಾಡಬೇಕು. ಸೊ ಒಬ್ಬಟ್ಟು ಒಂದು ಮಾತ್ರ ಹೊರ್ಗಡೆಯಿಂದ ತರಿಸ್ಕೊಂಡಿನ ತುಂಬ ಸರಿ ಹೇಳ್ತಾನೆ ಇರ್ತೀನಿ, ಅದನ್ನ ಬಿಟ್ಬಿಟ್ಟು ಎಲ್ಲನೂ ಹೊರ್ಗಡೆಯಿಂದ ತರಿಸ್ಕೊಂಡ್ಬಿಟ್ಟಿರ್ತೀರಾ ಅಂತ ಹೇಳ್ತೀರಾ. ಸೊ ಹಂಗಿಲ್ಲ ನೋಡಿ. ಎಲ್ಲ ಮಾಡೋದು ತೋರಿಸಲ್ಲ, ಇನ್ನು ನಾರ್ಮಲ್ ಅಡುಗೆ ಅಂತ ಅದಕ್ಕೆ. ಸೊ ಮಾಡಾಯಿತು ಪಾಯಸ. ಇದು ಬೆಲ್ಲ ಕಲರ್ ಸರಿ ಇಲ್ಲ, ಕಲರ್ ಚೇಂಜ್ ಆಗಿಬಿಡ್ತು, ಯಾಕೆ ಅಂತ ಗೊತ್ತಿಲ್ಲ. ಲಾಸ್ಟ್ ಟೈಮ್ ಚೆನ್ನಾಗಿತ್ತು ಬೆಲ್ಲ, ಬಟ್ ಈ ಸರಿ ಅಡುಗೆ ಮಾಡಬೇಕಾದ್ರೆ ಅಜ್ಜು ಯಾಕೋ ತೀರಾ ಆಟ ಮಾಡ್ತಿದ್ದ, ಯಾಕೋ ಅಳ್ತಿದ್ದ ಗೊತ್ತಿಲ್ಲ. ಸೊ ಅದಕ್ಕೆ ಅಲ್ಲೇ ಕೂರಿಸ್ಕೊಂಡು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಚಂದು ಅಲ್ಲೇ ಇದ್ದಾರೆ, ಮಾತಾಡಿಸ್ತಿದ್ದಾರೆ, ಪ್ರೇಮಲ್ಲಿಲ್ಲ ಅಷ್ಟೇ. ಸೊ ಆದರೂ ಮಾತಾಡ್ತಿಲ್ಲ ಅವನು, ಸುಮ್ಮನೆ ಅಳ್ತಿದ್ದಾನೆ. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಸರಿ ಹೋದ. ಸೊ ಇವಾಗ ನಾನು ಯಾವಾಗಲೂ ಹಬ್ಬ ಅಂದರೆ ನಮಗೆ ಬಾಳೆ ಎಲೆಯಲ್ಲಿ ಕೂತು ಊಟ ಮಾಡೋದು ಇಷ್ಟ. ಸೊ ಅದಕ್ಕೆ ಎಲ್ಲ ಬಡಿಸ್ತಿದ್ದೀನಿ. ಬನ್ನಿ ಕುತ್ಕೊಳ್ಳಿ. ವಡ ಬೇಕಾ, ಪುಳಿಯೋಗರೆ ಬೇಕಾ, ಒಬ್ಬಟ್ಟು ಬೇಕಾ, ಏನ್ ಬೇಕು? ಕಜ್ಜಾಯ ಬೇಕಾ? ಸೊ ಇವಾಗ ಊಟದ ಟೈಮ್, ಊಟ ಮಾಡ್ತಾ ಇದ್ದೀವಿ. ಫಸ್ಟ್ ಒಂದು ಫೋಟೋ ತೊಗೊಂಡ್ಬಿಡೋಣ. ಓ ಫ್ರೆಂಡ್ಸ್, ಇದು ಇವತ್ತಿನ ನಮ್ಮ ಊಟ. ಇದು ಜೀವ ಬೇಬಿ ಊಟ, ಅದು ಚಂದು ಊಟ. ಪಾಯಸ ಕಲರ್ ಚೇಂಜ್ ಆಗೋಯ್ತು, ಬೆಲ್ಲ ಚೆನ್ನಾಗಿರ್ಲಿಲ್ಲ, ಬಟ್ ಓಕೆ. ಫ್ರೆಂಡ್ಸ್, ಏನಂದರೆ ಇವಾಗ ನಮಗೆ ಗೊತ್ತಿರೋ ಸ್ವಲ್ಪ ಜನಕ್ಕೆ ಇಲ್ಲಿ ಸೊಸೈಟಿಲಿ ಸ್ವೀಟ್ಸ್ ಕೊಡೋಣ ಅಂದ್ಬಿಟ್ಟು, ಸೊ ಅದಕ್ಕೆ ಇವಾಗ ಹೋಗಿ ತೊಗೊಂಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಜೇನು ಮಲಗಿದ್ದಾನೆ, ಅವ್ನು ಹಾಗೆ ಎತ್ಕೊಂಡು ಹೋಗೋದು. ಅವ್ನು ಬಂದಮೇಲೆ ಎಪ್ಸಿ ಅವನನ್ನ ಕಳಿಸ್ತೀನಿ ಚಂದು ಜೊತೆ, ಇಲ್ಲ ನಾನು ಹೋಗಿ ನೋಡೋಣ ಹೆಂಗಾಗತ್ತೆ ಹಂಗೆ. ಸೊ ಇವಾಗ ಹೋಗ್ತಾ ಇದ್ದೀವಿ ಅದಕ್ಕೋಸ್ಕರ. ಜಿಯೋ, ಏನು ಮಾಡೋಕ್ಕೆ ಹೋಗ್ತಿದ್ಯಾ? ಸೊ ನಾನು ಇವಾಗ ದೀಪ ಎಲ್ಲ ರೆಡಿ ಮಾಡ್ತಿದ್ದೆ. ಸೊ ಈವ್ನಿಂಗ್ ಆಲ್ರೆಡಿ ಟೈಮ್ ಆಯ್ತಲ್ವಾ, ಅದಕ್ಕೆ. ಈಚೆ ನೋಡಿ, ಈಚೆ ಇಡೋದಕ್ಕೆ ಹಾಂ, ಅಲ್ಲಿ ಡೋರ್ ಹತ್ರ ಡೈಲಿ ಇಡ್ಬೇಕಲ್ಲ ದೀಪ. ಹಾಂ ಇಲ್ಲ. ಸೊ ಇದು ಡೈಲಿ ಹಚ್ಚೋದಕ್ಕೆ ಹೊರಗಡೆ. ಸೊ ಇದನ್ನು ತೋರಿಸ್ತೀನಿ, ತುಂಬ ಚೆನ್ನಾಗಿದೆ ಇದು. ದೀಪಗಳೆಲ್ಲ ಕೆಲವೊಂದು ಹೊಸ ತಂದಿದ್ವಿ, ಮತ್ತು ಕೆಲವೊಂದೆಲ್ಲ ಲಾಸ್ಟ್ ಇಯರ್ದಿತ್ತು, ಅದೆಲ್ಲ ತೆಗೆದು ಎಲ್ಲೆಲ್ಲಿ ಯಾವ್ದ್ಯಾವ್ದು ಇಡೋದು ಅಂತ ನೋಡ್ತಾ ಇದ್ದೆ ನಾನು. ಸೊ ಅದಕ್ಕೆ ಅದಾದಮೇಲೆ ನಮ್ಮದು ಸೆಂಟರ್ ಟೇಬಲ್ ಏನಿದೆ ಅದು ಸ್ವಲ್ಪ ಅಲಂಕಾರ ಮಾಡೋಣ ಅಂದ್ಬಿಟ್ಟು ಕೂತ್ಕೊಂಡು ನಾನು ಮಾಡ್ತಾಯಿದ್ದೆ. ಜಿಯನ್ ಬಂದು ಅವಾಗವಾಗ ಮಧ್ಯ ಡಿಸ್ಟರ್ಬ್ ಮಾಡ್ತಿದ್ದ, ಬಟ್ ಆದರೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು.
ಸೊ ಆ ಕಡೆಯಿಂದ ನೋಡ್ಬೋದು ಲೈಟು, ನಾನು ಆ ಕಡೆಯಿಂದ ತೋರಿಸ್ತೀನಿ, ಆ ಕಡೆಯಿಂದ ಕಾಣಿಸುತ್ತೆ. ಸೊ ಹಾಕಿದ್ರು ಚಂದ್ರು. ಇವಾಗ ಇನ್ನೊಂದು ಮೇಲೆ ಹಾಕಬೇಕು, ಹೋಗಿ ಹಾಕ್ಬಿಟ್ಟು ಬರ್ತಾನೆ. ಮೇಲೆ ಹಾಕಾಯ್ತಾನೆ, ಆಚೆಯಿಂದ ನೋಡಿ ತೋರಿಸ್ತೀನಿ ಆಮೇಲೆ ಕತ್ಲೆ ಆದಮೇಲೆ. ಆಮೇಲೆ ಏನು ಇದಿಲ್ಲ ಹಾಕ್ಬೇಕು ಇವಾಗ. ಲೈಟ್ಸ್ ಎಲ್ಲ ಬಿಟ್ಮೇಲೆ ಚಂದುಗೆ ಅಲ್ಲಿ ಸ್ವಲ್ಪ ಹಾಕೋದಕ್ಕೆ ಹೇಳ್ದೆ. ಅದು ಪೇಪರ್ ಇದು. ಸೊ ಅಲ್ಲಿ ನಮ್ಮದು ಕಂಬಿ ಇಲ್ಲ ಅಲ್ಲ, ಸೊ ಅದನ್ನು ಟೇಪ್ ಹಾಕಿ ಅಂಟಿಸ್ಬೇಕು. ಸೊ ಅದನ್ನು ಚಂದು ಟ್ರೈ ಮಾಡ್ತಿದ್ದಾರೆ. ಇಲ್ಲೂ ಕೂಡ ನೀವು ನೋಡ್ಬೋದು ಸ್ಟೇರ್ ಕೇಸ್ ಮೇಲೆಲ್ಲ ಇಟ್ಟಿದ್ದೀನಿ ನಾನು. ಹಾಗೆ ಇದು ಕೂಡ ಹಾಕಿದ್ದೀವಿ, ಚೆನ್ನಾಗಿ ಕಾಣಿಸ್ತಿದೆ ಇವಾಗ. ಸೊ ಆಮೇಲೆ ಎಲ್ಲ ಲೈಟ್ಸ್ ಎಲ್ಲ ಆಫ್ ಮಾಡಿಬಿಟ್ಟು ಬರೀ ಲೈಟ್ಸೇ ಹಾಕ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಆಮೇಲೆ ಜಿಯನ್ ಬೇರೆ ಪಟಾಕಿ ಹೊಡಿಯೋಕ್ಕೆ ಕಾಯ್ಕೊಂಡು ನಿಂತಿದ್ದಾನೆ ಅವಾಗಿಂದ. ಸೊ ಪಟಾಕಿ ಹೊಡಿಬೇಕು ಅಂತ. ಇನ್ನೇನು ಪೂಜೆ ಮಾಡೋದಕ್ಕಿಂತ ಮುಂಚೆ ಎಲ್ಲ ಕ್ಯಾಂಡಲ್ಸು ಎಲ್ಲ ಹಚ್ಚೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಾವು. ಸೊ ಫಸ್ಟು ಎಲ್ಲ ಹಚ್ಚಿದ್ವಿ. ಒಂದು ಆಲ್ಮೋಸ್ಟ್ 6:30 7 ಹತ್ತತ್ರ ಆಗಿತ್ತು ಅಂತ ಅನಿಸುತ್ತೆ. ಫ್ರೆಂಡ್ಸ್ ನೋಡಿ ಹೇಗೆ ಕಾಣಿಸ್ತಿದೆ ಅಲಂಕಾರ ಹೇಳಿ. ಫುಲ್ ಎಲ್ಲ ಕಡೆ ಲೈಟ್ಸ್ ಅಂತೂ ಹಾಕಿದ್ದೀನಿ, ನಿಮಗೆ ತೋರಿಸ್ತೀನಿ ಮೊಬೈಲಲ್ಲಿ ಶೂಟ್ ಮಾಡಿ. ಹೇಗೆ ಕಾಣಿಸ್ತಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಸೊ ಈ ಕಡೆನೂ ನೋಡ್ಬೋದು ನೀವು. ಸೊ ಅಲ್ಲೂ ಚೆನ್ನಾಗಿ ಕಾಣಿಸ್ತಿದೆ, ಇಲ್ಲೂ ಹಾಕಿದ್ದೀನಿ. ಅದೇ ನನಗೆ ದೀಪಾವಳಿ ಅಂದರೆ ಸಖತ್ ಇಷ್ಟ. ಯಾಕೆಂದರೆ ದೀಪ ಹಚ್ಚೋದು, ಲೈಟ್ಸ್ ಹಾಕೋದು ಇದೆಲ್ಲ ನನಗೆ ಫಸ್ಟೇ ಲೈಟ್ಸ್ ಎಲ್ಲ ಅಂದರೆ ತುಂಬ ಇಷ್ಟ. ಹೊರಗಡೆ ಎಲ್ಲ ಪಟಾಕಿ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇವಾಗ ನಾವು ಹೋಗಬೇಕು. ಅಲ್ಲಿ ನೋಡಿ ಜಿಯನ್ ಏನು ಮಾಡೋಕ್ಕೆ ಹೋಗ್ತಿದ್ದೆ ಇವಾಗ? ಪಟಾಕಿ ಹೊಡಿಯಕ್ಕೆ ಹೋಗ್ತಿದ್ಯಾ? ಕೇರ್ಫುಲ್ ಕಾರ್ತಿಕ್. Nice decoration. Nice decoration. Nice decoration. ಅಲ್ಲಿ ಇಸ್ಕೊಳ್ಳಿ. ಹ್ಯಾಪಿ ದೀಪಾವಳಿ ಅಂತ ಹೇಳು. Happy Deepavali. ಥ್ಯಾಂಕ್ ಯು ಕಾರ್ತಿಕ್. ಏನು ಮಾಡ್ತಿದ್ಯಾ? ಇಲ್ಲಿ ನೋಡಿಲಿ ಚಿನ್ನಿಮಾ. ಜಿಯು ಏಯ್ ಏನು ಮಾಡ್ತಿದ್ಯಾ? ಎಲ್ಲಿ ಫ್ಲವರ್ ಪಾಟ್ ತೋರಿಸು. ಅಲ್ಲಿ Ready? ಇನ್ನು ಮೇಲೆ ಹಿಂಗೆ ಚಿನ್ನಮ್ಮ ಇಲ್ಲಿ ಇಲ್ಲಿ ಜೀವ ಹಿಂಗೆ
Like that. Very good. ಜಿಯಾನ್ಗೆ ಪಟಾಕಿ ಹೊಡೆಯೋದೇ ಒಂದು ಸಂಭ್ರಮ. ಸೊ ನಾವು ಆರ್ವಿಕ್ ಮನೆಯವರು ಎಲ್ಲ ಒಟ್ಟಿಗೆ ಪಟಾಕಿ ಹೊಡೆದ್ವಿ. ಸೊ ಆರ್ವಿಕ್ ಮನೆಯವ್ರ ಜೊತೆ ಎಲ್ಲರ ಜೊತೆ ಸೇರಿಕೊಂಡು ಒಂದು ಪಟಾಕಿ ಹೊಡೆಯೋದೇ ಆಗಿತ್ತು. ಒಂಥರ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಸೊ ಮೊದಲು ಸೊಸೈಟಿ ಕಂಪೇರ್ ಮಾಡಿದ್ರೆ ಈ ಸೊಸೈಟಿಲಿ ಜಾಸ್ತಿನೇ ಎಂಜಾಯ್ ಮಾಡಿದ್ವಿ. My name is Karthik. I am Jian's favorite friend. ಜಿಯೋ ಅಕ್ಕ ಹೆಸರೇನು? ಅಕ್ಕ ಹೆಸರು ಹೇಳು. This girl is my sister who is very shy in front of camera. Yeah. It will come on YouTube. ಅಕ್ಕ ಹೆಸರು Hi, I am Aisha. Aisha Nagasandara. Shut up. Come. ಯಾ ಪಟಾಕಿ ಯಾ ಫ್ರೆಂಡ್ಸ್, ಪಟಾಕಿ ಎಲ್ಲ ಹೊಡೆದಾದ್ಮೇಲೆ ಬಂದು ಊಟ ಎಲ್ಲ ಮುಗಿಸಿದಾಯ್ತು. ಇವಾಗ ಮೂವಿ ಏನಾದರೂ ನೋಡೋಣ ಅಂತ ಆಗ್ತಿದ್ದೀವಿ. ಜಿಯನ್ನು ಹಬ್ಬದ ದಿನ ಹಾರರ್ ಮೂವಿ ನೋಡ್ಬೇಕಂತೆ. ಹಾರರ್ ಮೂವಿ ಹಾಕಿ ಅಂತ ಹಿಡ್ಕೊಂಡು ಕೂತಿದ್ದಾನೆ. ಪಟಾಕಿ ಅಂತೂ ಸ್ವಲ್ಪನೂ ಎದುರಲಿಲ್ಲ, ಎಲ್ಲನೂ ಹೊಡೆದ. ಫಸ್ಟ್ ಅವಾಗ ಸುಮ್ಮನೆ ಎದ್ರುಕೊಂತ ಇದ್ದ, ಇವಾಗ ಯಾವುದಕ್ಕೂ ಎದುರಲಿಲ್ಲ, ಎಲ್ಲನೂ ಹೊಡೆದ. ನೋಡಿ, ಇವಾಗ ಹಾರರ್ ಮೂವಿ ನೋಡೋಕ್ಕೆ ಕಾಯ್ಕೊಂಡು ಕೂತಿದ್ದಾರೆ. ಇವಾಗ ಏನಾಗ್ಬಿಟ್ಟಿದ್ದಾರೆ ಅಂದರೆ, ಎಲ್ಲ ಏನಾದ್ರು ಒಂದು ಮೂವಿ ರಿಲೀಸ್ ಆದರೆ ಅವ್ರು ಅದನ್ನ ಹಾಕ್ತಾ ಇರ್ತಾರೆ. SRK ಆಯಿತು, ಆಮೇಲೆ ರಜಿನಿ ಆಯಿತು, ಲಿಯೋ ಆಯಿತು. ಇವಾಗ ಗೋಸ್ಟ್ ಆಗ್ಬಿಟ್ಟಿದ್ದಾರೆ. ಏನಾಗ್ಬಿಟ್ಟಿದೆ ಜಿನಿ? ರಾಜ್ಕುಮಾರ, ಅವನು ಶಿವರಾಜ್ ಕುಮಾರ್ ಅಂತಾನೆ ಹೇಳೋದು, ರಾಜ್ಕುಮಾರ ಅಂತಾನೆ. ಸೊ ಇವಾಗ ಅವರು ಗೋಸ್ಟ್ ಆಗ್ಬಿಟ್ಟಿದ್ದಾರೆ. ಗೋಸ್ಟ್ ಮೂವಿ ನೋಡ್ದಾಗಿಂದ. ನೀನ್ ನೋಡಿಲಿ ಗೋಸ್ಟ್ ಮೂವಿ? ಗೋಸ್ಟ್ ಹ್ಮ್